ಮೊದಲಿಗೆ ಗೃಹಲಕ್ಷ್ಮಿ ಎಲ್ಲರಿಗೂ ಅಂತಾಯಿತು, ಆಮೇಲೆ ಮನೆಯ ಮಾಲ್ಕಿನಿಗೆ ಅಂತಾಯಿತು. ಈಗ ಇದು ಪಕ್ಕ ನೋಡ್ರಿ, ಇವರು ಗೃಹಲಕ್ಷ್ಮಿಯನ್ನು ತೆಗಿತಾರೆ ಹೆಂಗಾದರೂ ಮಾಡಿ. ಹೆಂಗೆ ಅಂತ ಹೇಳ್ತೀನಿ. 1.28 ಕೋಟಿ ಮಹಿಳೆಯರು ಫಲಾನುಭವಿಗಳು. ಇದರಲ್ಲಿ ಎಷ್ಟು? 1,28,00,000 ಮಹಿಳೆಯರಿಗೆ 2,000 ಬರಬೇಕು. ಓಕೆ, ಇದರಲ್ಲಿ 2 ಲಕ್ಷ ಮಹಿಳೆಯರು ಆದಾಯ ತೆರಿಗೆ ಕಟ್ತಾ ಇದ್ದಾರೆ. ಏನು ದೊಡ್ಡ ಸಮಸ್ಯೆ ಏನಲ್ಲ. 1,28,00,000ದಲ್ಲಿ 2 ಲಕ್ಷ ತೆರಿಗೆ ಕಟ್ತಾ ಇದ್ದಾರೆ. ಅವರೇನು ನಿಮ್ಮ ಹತ್ರ ಕೇಳಲ್ಲ. ಕೆಲವರಂತೂ GST ಪಾವತಿ ಸಂಖ್ಯೆ ಹೊಂದಿದ್ದಾರೆ. GST ಪಾವತಿ ಸಂಖ್ಯೆ ಇರೋರಿಗೆ ಇನ್ನು ಮುಂದೆ ಇರೋದಿಲ್ಲ. ಯಾರೆಲ್ಲ GST ಕಟ್ತಾರೋ ಅವರಿಗಿಲ್ಲ. GST ಸಂಖ್ಯೆ ಇರುವ ಮಹಿಳೆಯರಿಗೆ, ಯಾರೆಲ್ಲ GST ಕಟ್ತಾರೋ ಆ ಮಹಿಳೆಯರಿಗೆ ಇನ್ನು ಮುಂದೆ ಇದು ಸಿಗೋದಿಲ್ವಂತೆ. ಆಮೇಲೆ ಅಂತ್ಯೋದಯ, BPL, APL ಕಾರ್ಡ್ ಇದ್ದರೆ ಅರ್ಹರು. ಅಂತ್ಯೋದಯ, BPL, APL ಹಾಕಿದಿರಿ. APL ಬೇಕಾಗಿರಲಿಲ್ಲ, ನೀವು ಮೊದಲೇ ಮಾಡಿದರೆ. ಈಗ ಕೊಡಬೇಕು. ಪಡಿತರ ಚೀಟಿಗಳಲ್ಲಿ ಯಜಮಾನಿ ಅಂತ ನಮೂದಿಸಿರಬೇಕು. ಯಜಮಾನಿ ಅಂತ ಇದ್ದವರು ಮಾತ್ರವೇ ಫಲಾನುಭವಿ. ಯಜಮಾನಿ ಅಥವಾ ಪತಿ IT ಪಾವತಿಸ್ತಾ ಇದ್ರೂ ಕೂಡ ದುಡ್ಡು ಬರಲ್ಲ. ಈಗ ಫಲಾನುಭವಿಗಳನ್ನೇ ಫಿಲ್ಟರ್ ಮಾಡ್ತಾರಂತೆ. ಆರ್ಥಿಕವಾಗಿ ಸಬಲರಾಗಿರೋ ಮಹಿಳೆಯರಿಗೆ ಗೇಟ್ ಪಾಸ್ ಕೊಡ್ತಾರಂತೆ. ಸರ್ಕಾರದ ನಡೆಯಿಂದ 2 ಲಕ್ಷ ಮಹಿಳೆಯರಿಗೆ ಆತಂಕ ಇದೆಯಂತೆ. ನಾನು ಕೇಳ್ತಿರೋದು, ಇದು ನಿಮಗೆ ಆರಂಭದಲ್ಲಿ ಮ್ಯಾನಿಫೆಸ್ಟೋ ಮಾಡಿದಾಗ ಏನು ತಿಂತಾ ಇದ್ದ? ಪ್ಲ್ಯಾನ್ ಮಾಡ್ದವ ಏನು ತಿಂತಾ ಇದ್ದ? ಇದೆಲ್ಲ ಅವನಿಗೆ ನೆನಪಿರಲಿಲ್ವಾ? ಈಗ ನೀವು ಆಸೆ ತೋರಿಸಿ ನೀವು ಬ್ಲ್ಯಾಕ್ ಮೇಲ್ ಅಲ್ಲ ಮಾಡ್ತಾ ಇರೋದು. ನಿಮ್ಮನ್ನು ಬಿಡತ್ತಾ? ಜನ ಬಿಡ್ತಾರೆ ನಿಮ್ಮನ್ನು? ಯಾವ ಥರ ಮಾಡಿಬಿಡ್ತಾರೆ ನಿಮ್ಗೆ ಗೊತ್ತಿಲ್ಲ. ರಾಜ್ಯದ ಜನ ಒಮ್ಮೆ ಓಟ್ ಹಾಕಿದರೆ ಎಲ್ಲಿಗೋ ತಗೊಂಡು ಹೋಗ್ತಾರೆ, ಎಲ್ಲಿ ಬೀಳಿಸ್ತಾರೆ ಗೊತ್ತಿಲ್ಲ. ವೀರೇಂದ್ರ ಪಾಟೀಲ್ 175ರಿಂದ ಎಲ್ಲಿಗೆ ಬಂದರು? SM ಕೃಷ್ಣ 136ರಿಂದ ಎಲ್ಲಿಗೆ ಬಂದರು? ನೆಕ್ಸ್ಟ್, ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಮೊದಲಿಗೆ ಗೃಹಲಕ್ಷ್ಮಿ ಎಲ್ಲರಿಗೂ ಅಂತಾಯಿತು, ಆಮೇಲೆ ಮನೆಯ ಮಾಲ್ಕಿನಿಗೆ ಅಂತಾಯಿತು. ಈಗ ಇದು ಪಕ್ಕ ನೋಡ್ರಿ, ಇವರು ಗೃಹಲಕ್ಷ್ಮಿಯನ್ನು ತೆಗಿತಾರೆ ಹೆಂಗಾದರೂ ಮಾಡಿ. ಹೆಂಗೆ ಅಂತ ಹೇಳ್ತೀನಿ. 1.28 ಕೋಟಿ ಮಹಿಳೆಯರು ಫಲಾನುಭವಿಗಳು. ಇದರಲ್ಲಿ ಎಷ್ಟು? 1,28,00,000 ಮಹಿಳೆಯರಿಗೆ 2,000 ಬರಬೇಕು. ಓಕೆ, ಇದರಲ್ಲಿ 2 ಲಕ್ಷ ಮಹಿಳೆಯರು ಆದಾಯ ತೆರಿಗೆ ಕಟ್ತಾ ಇದ್ದಾರೆ. ಏನು ದೊಡ್ಡ ಸಮಸ್ಯೆ ಏನಲ್ಲ. 1,28,00,000ದಲ್ಲಿ 2 ಲಕ್ಷ ತೆರಿಗೆ ಕಟ್ತಾ ಇದ್ದಾರೆ. ಅವರೇನು ನಿಮ್ಮ ಹತ್ರ ಕೇಳಲ್ಲ. ಕೆಲವರಂತೂ GST ಪಾವತಿ ಸಂಖ್ಯೆ ಹೊಂದಿದ್ದಾರೆ. GST ಪಾವತಿ ಸಂಖ್ಯೆ ಇರೋರಿಗೆ ಇನ್ನು ಮುಂದೆ ಇರೋದಿಲ್ಲ. ಯಾರೆಲ್ಲ GST ಕಟ್ತಾರೋ ಅವರಿಗಿಲ್ಲ. GST ಸಂಖ್ಯೆ ಇರುವ ಮಹಿಳೆಯರಿಗೆ, ಯಾರೆಲ್ಲ GST ಕಟ್ತಾರೋ ಆ ಮಹಿಳೆಯರಿಗೆ ಇನ್ನು ಮುಂದೆ ಇದು ಸಿಗೋದಿಲ್ವಂತೆ. ಆಮೇಲೆ ಅಂತ್ಯೋದಯ, BPL, APL ಕಾರ್ಡ್ ಇದ್ದರೆ ಅರ್ಹರು. ಅಂತ್ಯೋದಯ, BPL, APL ಹಾಕಿದಿರಿ. APL ಬೇಕಾಗಿರಲಿಲ್ಲ, ನೀವು ಮೊದಲೇ ಮಾಡಿದರೆ. ಈಗ ಕೊಡಬೇಕು. ಪಡಿತರ ಚೀಟಿಗಳಲ್ಲಿ ಯಜಮಾನಿ ಅಂತ ನಮೂದಿಸಿರಬೇಕು. ಯಜಮಾನಿ ಅಂತ ಇದ್ದವರು ಮಾತ್ರವೇ ಫಲಾನುಭವಿ. ಯಜಮಾನಿ ಅಥವಾ ಪತಿ IT ಪಾವತಿಸ್ತಾ ಇದ್ರೂ ಕೂಡ ದುಡ್ಡು ಬರಲ್ಲ. ಈಗ ಫಲಾನುಭವಿಗಳನ್ನೇ ಫಿಲ್ಟರ್ ಮಾಡ್ತಾರಂತೆ. ಆರ್ಥಿಕವಾಗಿ ಸಬಲರಾಗಿರೋ ಮಹಿಳೆಯರಿಗೆ ಗೇಟ್ ಪಾಸ್ ಕೊಡ್ತಾರಂತೆ. ಸರ್ಕಾರದ ನಡೆಯಿಂದ 2 ಲಕ್ಷ ಮಹಿಳೆಯರಿಗೆ ಆತಂಕ ಇದೆಯಂತೆ. ನಾನು ಕೇಳ್ತಿರೋದು, ಇದು ನಿಮಗೆ ಆರಂಭದಲ್ಲಿ ಮ್ಯಾನಿಫೆಸ್ಟೋ ಮಾಡಿದಾಗ ಏನು ತಿಂತಾ ಇದ್ದ? ಪ್ಲ್ಯಾನ್ ಮಾಡ್ದವ ಏನು ತಿಂತಾ ಇದ್ದ? ಇದೆಲ್ಲ ಅವನಿಗೆ ನೆನಪಿರಲಿಲ್ವಾ? ಈಗ ನೀವು ಆಸೆ ತೋರಿಸಿ ನೀವು ಬ್ಲ್ಯಾಕ್ ಮೇಲ್ ಅಲ್ಲ ಮಾಡ್ತಾ ಇರೋದು. ನಿಮ್ಮನ್ನು ಬಿಡತ್ತಾ? ಜನ ಬಿಡ್ತಾರೆ ನಿಮ್ಮನ್ನು? ಯಾವ ಥರ ಮಾಡಿಬಿಡ್ತಾರೆ ನಿಮ್ಗೆ ಗೊತ್ತಿಲ್ಲ. ರಾಜ್ಯದ ಜನ ಒಮ್ಮೆ ಓಟ್ ಹಾಕಿದರೆ ಎಲ್ಲಿಗೋ ತಗೊಂಡು ಹೋಗ್ತಾರೆ, ಎಲ್ಲಿ ಬೀಳಿಸ್ತಾರೆ ಗೊತ್ತಿಲ್ಲ. ವೀರೇಂದ್ರ ಪಾಟೀಲ್ 175ರಿಂದ ಎಲ್ಲಿಗೆ ಬಂದರು? SM ಕೃಷ್ಣ 136ರಿಂದ ಎಲ್ಲಿಗೆ ಬಂದರು? ನೆಕ್ಸ್ಟ್, ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಮೊದಲಿಗೆ ಗೃಹಲಕ್ಷ್ಮಿ ಎಲ್ಲರಿಗೂ ಅಂತಾಯಿತು, ಆಮೇಲೆ ಮನೆಯ ಮಾಲ್ಕಿನಿಗೆ ಅಂತಾಯಿತು. ಈಗ ಇದು ಪಕ್ಕ ನೋಡ್ರಿ, ಇವರು ಗೃಹಲಕ್ಷ್ಮಿಯನ್ನು ತೆಗಿತಾರೆ ಹೆಂಗಾದರೂ ಮಾಡಿ. ಹೆಂಗೆ ಅಂತ ಹೇಳ್ತೀನಿ. 1.28 ಕೋಟಿ ಮಹಿಳೆಯರು ಫಲಾನುಭವಿಗಳು. ಇದರಲ್ಲಿ ಎಷ್ಟು? 1,28,00,000 ಮಹಿಳೆಯರಿಗೆ 2,000 ಬರಬೇಕು. ಓಕೆ, ಇದರಲ್ಲಿ 2 ಲಕ್ಷ ಮಹಿಳೆಯರು ಆದಾಯ ತೆರಿಗೆ ಕಟ್ತಾ ಇದ್ದಾರೆ. ಏನು ದೊಡ್ಡ ಸಮಸ್ಯೆ ಏನಲ್ಲ. 1,28,00,000ದಲ್ಲಿ 2 ಲಕ್ಷ ತೆರಿಗೆ ಕಟ್ತಾ ಇದ್ದಾರೆ. ಅವರೇನು ನಿಮ್ಮ ಹತ್ರ ಕೇಳಲ್ಲ. ಕೆಲವರಂತೂ GST ಪಾವತಿ ಸಂಖ್ಯೆ ಹೊಂದಿದ್ದಾರೆ. GST ಪಾವತಿ ಸಂಖ್ಯೆ ಇರೋರಿಗೆ ಇನ್ನು ಮುಂದೆ ಇರೋದಿಲ್ಲ. ಯಾರೆಲ್ಲ GST ಕಟ್ತಾರೋ ಅವರಿಗಿಲ್ಲ. GST ಸಂಖ್ಯೆ ಇರುವ ಮಹಿಳೆಯರಿಗೆ, ಯಾರೆಲ್ಲ GST ಕಟ್ತಾರೋ ಆ ಮಹಿಳೆಯರಿಗೆ ಇನ್ನು ಮುಂದೆ ಇದು ಸಿಗೋದಿಲ್ವಂತೆ. ಆಮೇಲೆ ಅಂತ್ಯೋದಯ, BPL, APL ಕಾರ್ಡ್ ಇದ್ದರೆ ಅರ್ಹರು. ಅಂತ್ಯೋದಯ, BPL, APL ಹಾಕಿದಿರಿ.
ಎ ಪಿ ಎಲ್ ಬೇಕಾಗಿರಲಿಲ್ಲ, ನೀವು ಮೊದಲೇ ಮಾಡಿದ್ರೆ ಈಗ ಕೊಡಬೇಕು. ಪಡಿತರ ಚೀಟಿಗಳಲ್ಲಿ ಯಜಮಾನಿ ಅಂತ ನಮೂದಿಸಿರಬೇಕು. ಯಜಮಾನಿ ಅಂತ ಇದ್ದವರು ಮಾತ್ರವೇ ಫಲಾನುಭವಿ. ಯಜಮಾನಿ ಅಥವಾ ಪತಿ ಐ ಟಿ ಪಾವತಿಸ್ತಾ ಇದ್ರೂ ಕೂಡ ದುಡ್ಡು ಬರಲ್ಲ. ಈಗ ಫಲಾನುಭವಿಗಳನ್ನೇ ಫಿಲ್ಟರ್ ಮಾಡ್ತಾರಂತೆ. ಆರ್ಥಿಕವಾಗಿ ಸಬಲರಾಗಿರೋ ಮಹಿಳೆಯರಿಗೆ ಗೇಟ್ ಪಾಸ್ ಕೊಡ್ತಾರಂತೆ. ಸರ್ಕಾರದ ನಡೆಯಿಂದ 2 ಲಕ್ಷ ಮಹಿಳೆಯರಿಗೆ ಆತಂಕ ಇದೆಯಂತೆ. ನಾನು ಕೇಳ್ತಿರೋದು, ಇದು ನಿಮಗೆ ಆರಂಭದಲ್ಲಿ ಮ್ಯಾನಿಫೆಸ್ಟೋ ಮಾಡಿದಾಗ ಏನು ತಿಂತಾ ಇದ್ದ, ಪ್ಲ್ಯಾನ್ ಮಾಡ್ದವ ಏನು ತಿಂತಾ ಇದ್ದ? ಇದೆಲ್ಲ ಅವನಿಗೆ ನೆನಪಿರಲಿಲ್ವಾ? ಈಗ ನೀವು ಆಸೆ ತೋರಿಸಿ ನೀವು ಬ್ಲ್ಯಾಕ್ ಮೇಲ್ ಅಲ್ಲ ಮಾಡ್ತಾ ಇರೋದು. ನಿಮ್ಮನ್ನು ಬಿಡತ್ತಾ ಜನ? ಬಿಡ್ತಾರೆ ನಿಮ್ಮನ್ನು? ಯಾವ ಥರ ಮಾಡಿಬಿಡ್ತಾರೆ ನಿಮ್ಗೆ ಗೊತ್ತಿಲ್ಲ. ರಾಜ್ಯದ ಜನ ಒಮ್ಮೆ ಓಟ್ ಹಾಕಿದರೆ ಎಲ್ಲಿಗೋ ತಗೊಂಡು ಹೋಗ್ತಾರೆ, ಎಲ್ಲಿ ಬೀಳಿಸ್ತಾರೆ ಗೊತ್ತಿಲ್ಲ. ವೀರೇಂದ್ರ ಪಾಟೀಲ್ 175ರಿಂದ ಎಲ್ಲಿಗೆ ಬಂದರು? ಎಸ್ ಎಂ ಕೃಷ್ಣ 136ರಿಂದ ಎಲ್ಲಿಗೆ ಬಂದರು? ನೆಕ್ಸ್ಟ್ ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಮೊದಲಿಗೆ ಗೃಹಲಕ್ಷ್ಮಿ ಎಲ್ಲರಿಗೂ ಅಂತಾಯಿತು, ಆಮೇಲೆ ಮನೆಯ ಮಾಲ್ಕಿನಿಗೆ ಅಂತಾಯಿತು. ಈಗ ಇದು ಪಕ್ಕ ನೋಡ್ರಿ, ಇವರು ಗೃಹಲಕ್ಷ್ಮಿಯನ್ನು ತೆಗಿತಾರೆ ಹೆಂಗಾದರೂ ಮಾಡಿ. ಹೆಂಗೆ ಅಂತ ಹೇಳ್ತೀನಿ. 1.28 ಕೋಟಿ ಮಹಿಳೆಯರು ಫಲಾನುಭವಿಗಳು. ಇದರಲ್ಲಿ ಎಷ್ಟು? 1,28,00,000 ಮಹಿಳೆಯರಿಗೆ 2,000 ಬರಬೇಕು. ಓಕೆ, ಇದರಲ್ಲಿ 2 ಲಕ್ಷ ಮಹಿಳೆಯರು ಆದಾಯ ತೆರಿಗೆ ಕಟ್ತಾ ಇದ್ದಾರೆ. ಏನು ದೊಡ್ಡ ಸಮಸ್ಯೆ ಏನಲ್ಲ. 1,28,00,000ದಲ್ಲಿ 2 ಲಕ್ಷ ತೆರಿಗೆ ಕಟ್ತಾ ಇದ್ದಾರೆ. ಅವರೇನು ನಿಮ್ಮ ಹತ್ರ ಕೇಳಲ್ಲ. ಕೆಲವರಂತೂ GST ಪಾವತಿ ಸಂಖ್ಯೆ ಹೊಂದಿದ್ದಾರೆ. GST ಪಾವತಿ ಸಂಖ್ಯೆ ಇರೋರಿಗೆ ಇನ್ನು ಮುಂದೆ ಇರೋದಿಲ್ಲ. ಯಾರೆಲ್ಲ GST ಕಟ್ತಾರೋ ಅವರಿಗಿಲ್ಲ. GST ಸಂಖ್ಯೆ ಇರುವ ಮಹಿಳೆಯರಿಗೆ, ಯಾರೆಲ್ಲ GST ಕಟ್ತಾರೋ ಆ ಮಹಿಳೆಯರಿಗೆ ಇನ್ನು ಮುಂದೆ ಇದು ಸಿಗೋದಿಲ್ವಂತೆ. ಆಮೇಲೆ ಅಂತ್ಯೋದಯ, BPL, APL ಕಾರ್ಡ್ ಇದ್ದರೆ ಅರ್ಹರು. ಅಂತ್ಯೋದಯ, BPL, APL ಹಾಕಿದಿರಿ. APL ಬೇಕಾಗಿರಲಿಲ್ಲ, ನೀವು ಮೊದಲೇ ಮಾಡಿದ್ರೆ ಈಗ ಕೊಡಬೇಕು. ಪಡಿತರ ಚೀಟಿಗಳಲ್ಲಿ ಯಜಮಾನಿ ಅಂತ ನಮೂದಿಸಿರಬೇಕು. ಯಜಮಾನಿ ಅಂತ ಇದ್ದವರು ಮಾತ್ರವೇ ಫಲಾನುಭವಿ. ಯಜಮಾನಿ ಅಥವಾ ಪತಿ ಐ ಟಿ ಪಾವತಿಸ್ತಾ ಇದ್ರೂ ಕೂಡ ದುಡ್ಡು ಬರಲ್ಲ. ಈಗ ಫಲಾನುಭವಿಗಳನ್ನೇ ಫಿಲ್ಟರ್ ಮಾಡ್ತಾರಂತೆ. ಆರ್ಥಿಕವಾಗಿ ಸಬಲರಾಗಿರೋ ಮಹಿಳೆಯರಿಗೆ ಗೇಟ್ ಪಾಸ್ ಕೊಡ್ತಾರಂತೆ. ಸರ್ಕಾರದ ನಡೆಯಿಂದ 2 ಲಕ್ಷ ಮಹಿಳೆಯರಿಗೆ ಆತಂಕ ಇದೆಯಂತೆ. ನಾನು ಕೇಳ್ತಿರೋದು, ಇದು ನಿಮಗೆ ಆರಂಭದಲ್ಲಿ ಮ್ಯಾನಿಫೆಸ್ಟೋ ಮಾಡಿದಾಗ ಏನು ತಿಂತಾ ಇದ್ದ, ಪ್ಲ್ಯಾನ್ ಮಾಡ್ದವ ಏನು ತಿಂತಾ ಇದ್ದ? ಇದೆಲ್ಲ ಅವನಿಗೆ ನೆನಪಿರಲಿಲ್ವಾ? ಈಗ ನೀವು ಆಸೆ ತೋರಿಸಿ ನೀವು ಬ್ಲ್ಯಾಕ್ ಮೇಲ್ ಅಲ್ಲ ಮಾಡ್ತಾ ಇರೋದು. ನಿಮ್ಮನ್ನು ಬಿಡತ್ತಾ ಜನ? ಬಿಡ್ತಾರೆ ನಿಮ್ಮನ್ನು? ಯಾವ ಥರ ಮಾಡಿಬಿಡ್ತಾರೆ ನಿಮ್ಗೆ ಗೊತ್ತಿಲ್ಲ. ರಾಜ್ಯದ ಜನ ಒಮ್ಮೆ ಓಟ್ ಹಾಕಿದರೆ ಎಲ್ಲಿಗೋ ತಗೊಂಡು ಹೋಗ್ತಾರೆ, ಎಲ್ಲಿ ಬೀಳಿಸ್ತಾರೆ ಗೊತ್ತಿಲ್ಲ. ವೀರೇಂದ್ರ ಪಾಟೀಲ್ 175ರಿಂದ ಎಲ್ಲಿಗೆ ಬಂದರು? ಎಸ್ ಎಂ ಕೃಷ್ಣ 136ರಿಂದ ಎಲ್ಲಿಗೆ ಬಂದರು? ನೆಕ್ಸ್ಟ್ ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ ಮೊದಲಿಗೆ ಗೃಹಲಕ್ಷ್ಮಿ ಎಲ್ಲರಿಗೂ ಅಂತಾಯಿತು, ಆಮೇಲೆ ಮನೆಯ ಮಾಲ್ಕಿನಿಗೆ ಅಂತಾಯಿತು. ಈಗ ಇದು ಪಕ್ಕ ನೋಡ್ರಿ, ಇವರು ಗೃಹಲಕ್ಷ್ಮಿಯನ್ನು ತೆಗಿತಾರೆ ಹೆಂಗಾದರೂ ಮಾಡಿ. ಹೆಂಗೆ ಅಂತ ಹೇಳ್ತೀನಿ. 1.28 ಕೋಟಿ ಮಹಿಳೆಯರು ಫಲಾನುಭವಿಗಳು. ಇದರಲ್ಲಿ ಎಷ್ಟು? 1,28,00,000 ಮಹಿಳೆಯರಿಗೆ 2,000 ಬರಬೇಕು. ಓಕೆ, ಇದರಲ್ಲಿ 2 ಲಕ್ಷ ಮಹಿಳೆಯರು ಆದಾಯ ತೆರಿಗೆ ಕಟ್ತಾ ಇದ್ದಾರೆ. ಏನು ದೊಡ್ಡ ಸಮಸ್ಯೆ ಏನಲ್ಲ. 1,28,00,000ದಲ್ಲಿ 2 ಲಕ್ಷ ತೆರಿಗೆ ಕಟ್ತಾ ಇದ್ದಾರೆ. ಅವರೇನು ನಿಮ್ಮ ಹತ್ರ ಕೇಳಲ್ಲ. ಕೆಲವರಂತೂ GST ಪಾವತಿ ಸಂಖ್ಯೆ ಹೊಂದಿದ್ದಾರೆ. GST ಪಾವತಿ ಸಂಖ್ಯೆ ಇರೋರಿಗೆ ಇನ್ನು ಮುಂದೆ ಇರೋದಿಲ್ಲ. ಯಾರೆಲ್ಲ GST ಕಟ್ತಾರೋ ಅವರಿಗಿಲ್ಲ. GST ಸಂಖ್ಯೆ ಇರುವ ಮಹಿಳೆಯರಿಗೆ, ಯಾರೆಲ್ಲ GST ಕಟ್ತಾರೋ ಆ ಮಹಿಳೆಯರಿಗೆ ಇನ್ನು ಮುಂದೆ ಇದು ಸಿಗೋದಿಲ್ವಂತೆ. ಆಮೇಲೆ ಅಂತ್ಯೋದಯ, BPL, APL ಕಾರ್ಡ್ ಇದ್ದರೆ ಅರ್ಹರು. ಅಂತ್ಯೋದಯ, BPL, APL ಹಾಕಿದಿರಿ. APL ಬೇಕಾಗಿರಲಿಲ್ಲ, ನೀವು ಮೊದಲೇ ಮಾಡಿದ್ರೆ ಈಗ ಕೊಡಬೇಕು. ಪಡಿತರ ಚೀಟಿಗಳಲ್ಲಿ ಯಜಮಾನಿ ಅಂತ ನಮೂದಿಸಿರಬೇಕು. ಯಜಮಾನಿ ಅಂತ ಇದ್ದವರು ಮಾತ್ರವೇ ಫಲಾನುಭವಿ. ಯಜಮಾನಿ ಅಥವಾ ಪತಿ ಐ ಟಿ ಪಾವತಿಸ್ತಾ ಇದ್ರೂ ಕೂಡ ದುಡ್ಡು ಬರಲ್ಲ. ಈಗ ಫಲಾನುಭವಿಗಳನ್ನೇ ಫಿಲ್ಟರ್ ಮಾಡ್ತಾರಂತೆ. ಆರ್ಥಿಕವಾಗಿ ಸಬಲರಾಗಿರೋ ಮಹಿಳೆಯರಿಗೆ ಗೇಟ್ ಪಾಸ್ ಕೊಡ್ತಾರಂತೆ. ಸರ್ಕಾರದ ನಡೆಯಿಂದ 2 ಲಕ್ಷ ಮಹಿಳೆಯರಿಗೆ ಆತಂಕ ಇದೆಯಂತೆ. ನಾನು ಕೇಳ್ತಿರೋದು, ಇದು ನಿಮಗೆ ಆರಂಭದಲ್ಲಿ ಮ್ಯಾನಿಫೆಸ್ಟೋ ಮಾಡಿದಾಗ ಏನು ತಿಂತಾ ಇದ್ದ, ಪ್ಲ್ಯಾನ್ ಮಾಡ್ದವ ಏನು ತಿಂತಾ ಇದ್ದ? ಇದೆಲ್ಲ ಅವನಿಗೆ ನೆನಪಿರಲಿಲ್ವಾ? ಈಗ ನೀವು ಆಸೆ ತೋರಿಸಿ ನೀವು ಬ್ಲ್ಯಾಕ್ ಮೇಲ್ ಅಲ್ಲ ಮಾಡ್ತಾ ಇರೋದು. ನಿಮ್ಮನ್ನು ಬಿಡತ್ತಾ ಜನ? ಬಿಡ್ತಾರೆ ನಿಮ್ಮನ್ನು? ಯಾವ ಥರ ಮಾಡಿಬಿಡ್ತಾರೆ ನಿಮ್ಗೆ ಗೊತ್ತಿಲ್ಲ. ರಾಜ್ಯದ ಜನ ಒಮ್ಮೆ ಓಟ್ ಹಾಕಿದರೆ ಎಲ್ಲಿಗೋ ತಗೊಂಡು ಹೋಗ್ತಾರೆ, ಎಲ್ಲಿ ಬೀಳಿಸ್ತಾರೆ ಗೊತ್ತಿಲ್ಲ. ವೀರೇಂದ್ರ ಪಾಟೀಲ್ 175ರಿಂದ ಎಲ್ಲಿಗೆ ಬಂದರು? ಎಸ್ ಎಂ ಕೃಷ್ಣ 136ರಿಂದ ಎಲ್ಲಿಗೆ ಬಂದರು? ನೆಕ್ಸ್ಟ್ ಈಗೊಂದು ಬ್ರೇಕ್. ಮುಂದಿನ ಭಾಗದಲ್ಲಿ